ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ನೀವು ಟೈಟಲ್ ನೋಡಿದ್ರೆ ಗೊತ್ತಾಗಿರುತ್ತೆ, ನನ್ನ ಬೆಸ್ಟ್ ಫ್ರೆಂಡ್ ರಿತಿಕಾದು ಬರ್ಡೇ. ಸೊ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ರಿತಿಕಾಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ. ಆ್ಯಂಡ್ ಅವಳು ಕೂಡ ಕಮೆಂಟ್ಸ್ನ ಓದ್ಬಿಟ್ಟು ಖುಷಿ ಆಗ್ತಾಳೆ. ಕನ್ನಡದಲ್ಲಿ ಕಮೆಂಟ್ ಮಾಡಿದ್ರು ಕೂಡ ಅವಳು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷಲ್ಲಿ ಓದ್ತಾಳೆ. ಸೊ ನನ್ನ ವಿಡಿಯೋದು ಪ್ರತಿಯೊಂದು ಕಮೆಂಟ್ಸ್ ಕೂಡ ಅವಳು ಓದ್ತಾಳೆ. ಸೊ ನೀವು ಕಮೆಂಟ್ ಮಾಡಿದ್ರೆ ಅವಳಿಗೆ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮ ವಿಷಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಬರ್ಡೇ ಅವಳಿಗೆ ಮೆಮೊರೇಬಲ್ ಆಗಿ ಮಾಡಬೇಕು ಅಂತ ನನಗೆ ತುಂಬ ಅನಿಸ್ತಾ ಇತ್ತು. ಅವಳಿಗೆ ಆ್ಯಕ್ಚುಲಿ ಹೇಳಿಲ್ಲ ನಾನು ಅವಳ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಸರ್ಪ್ರೈಸ್ ಆಗಿ ನಾನು ಅವಳ ಬರ್ಡೇ ಮಾಡ್ತಿರೋದು. ಸೊ ನಾನು ಆಲ್ರೆಡಿ ಎಲ್ಲ ಡೆಕೋರೇಷನ್ ಐಟಮ್ಸ್ ಎಲ್ಲ ತಂದಿಟ್ಕೊಂಡಿದ್ದೀನಿ. ಈ ಸೋಫಾ ಹತ್ರನೇ ಫುಲ್ ಡೆಕೋರೇಷನ್ ಎಲ್ಲ ಅಂಟಿಸ್ಬಿಟ್ಟು ಅವಳು ಬರೋರ್ಗೆ ವೇಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಅವಳ ಫ್ರೆಂಡ್ ಜೊತೆ ಮಾತಾಡಿಕೊಂಡು ಮತ್ತು ಅವಳ ಪೇರೆಂಟ್ಸ್ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತ ಆಚೆ ಹೋಗಿದ್ದಾಳೆ. ಸೊ ಅವಳಿಗೆ ಗೊತ್ತಿಲ್ಲ ನಾನು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ನಾನು ಒಂದು ಫ್ರೆಂಡ್ಗೆ ಹೇಳಿದೆ ಅವಳನ್ನ ಸ್ವಲ್ಪ ಬ್ಯುಸಿಯಾಗಿ ಇಟ್ಕೊ ಅಂತ. ಸೊ ಅವಳು ಲೈಕ್ ನನ್ನ ಫ್ರೆಂಡ್ ಹೇಳಿದ್ಲು, ಸರಿ ನಾನು ನೋಡ್ಕೊತೀನಿ, ನೀನು ನಿನ್ನ ಕೆಲಸ ಮಾಡು ಅಂತ ಹೇಳಿದ್ಲು. ಸೊ ಇವಾಗ ನಾನು ಯಾವುದೇ ತಡ ಮಾಡ್ತೀನಿ, ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಂದರೆ, ನಾನು ಕೇಕ್ ಕೂಡ ಆರ್ಡರ್ ಮಾಡಿದ್ದೀನಿ. ಸೊ ಆನ್ಲೈನ್ ಡೆಲಿವರಿ ಮಾಡ್ತಾರೆ. ಆ್ಯಂಡ್ ಇನ್ನೇನು 15 ಮಿನಿಟ್ಸಲ್ಲಿ ಕೇಕ್ ಬರುತ್ತೆ. ಸೊ ಅದು ಎದ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಸೊ ಯಾವುದೇ ತಡ ಮಾಡ್ತೀರಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಹ್ಯಾಪಿ ಬರ್ಡೇ ಅಂತ ಬರುತ್ತಲ್ವ ಹಿಂಗೆ. ಸೊ ಅದನ್ನು ತೊಗೊಂಡಿದ್ದೀನಿ. ಇದನ್ನು ಹಾಕ್ತೀನಿ. ಅದಾದಮೇಲೆ ಬಲೂನ್ಸ್ ಕೊಟ್ಟಿದ್ದಾರೆ. ಸೊ ಬಲೂನ್ಸ್ನ ಕೂಡ ಬ್ಲೋ ಮಾಡಿ ಹಾಕ್ತೀನಿ. ಆ್ಯಂಡ್ 2 ಲೈಟ್ನ ಕೂಡ ಆರ್ಡರ್ ಮಾಡಿದ್ದೀನಿ, LED ಲೈಟ್ಸು. LED ಲೈಟ್ಸ್ ಕೂಡ ಹಾಕ್ತೀನಿ. ಆ್ಯಂಡ್ ನಾನು ಸ್ವಲ್ಪ ಕಮ್ಮಿ ಸೈಲೆಂಟಾಗಿ ಮಾತಾಡ್ತಿದ್ದೀನಿ, ಬಿಕಾಸ್ ಆಬ್ವಿಯಸ್ಲಿ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ನನ್ನ ವಾಯ್ಸ್ ಈ ವಿಡಿಯೋಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಮ್ಮಿ ಕೇಳಿಸ್ಬೋದು. ಸೊ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ನಾನು ಸ್ವಲ್ಪ ವಾಯ್ಸ್ ಇನ್ಕ್ರೀಸ್ ಮಾಡೋಕ್ಕೆ ವಾಲ್ಯೂಮ್ ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸ್ಟಿಲ್ ಅದು ನಿಮಗೆ ವಾಯ್ಸ್ ಇದರಲ್ಲಿ ಸ್ವಲ್ಪ ಕಮ್ಮಿ ಕೇಳಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಓಕೆ, ಸೊ ಎನಿವೇಸ್ ನಾನು ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಇಷ್ಟೊತ್ತು ನಾನು ತುಂಬ ಡಂಬ್ ಆಗಿದ್ದೆ. ಒಂದೊಂದು ಸರಿಗೂ ಇದ್ರೊಳಗಡೆ ಹಾಕ್ಬಿಟ್ಟು ತೆಗಿತಾ ಇದ್ದೆ. ಇದು ಕೊಟ್ಟಿರೋದು ನಾನು ಜಸ್ಟ್ ಹೋಲ್ ಪಂಚ್ ಮಾಡೋಕ್ಕೆ ಅಂದ್ಕೊಂಡೆ, ಬಟ್ ಇದು ನೀಡಲ್ ಥರ ಇದೆ ನೋಡಿ, ಸೂಜಿ ಥರ ಇದೆ. ಸೊ ಅದನ್ನು ನಾನು ಸೂಜಿ ಥರ ಯೂಸ್ ಮಾಡ್ಕೋಬೋದು ಅಂತೀನಿ ನೋಡಿ. ಈ ಥರ ಲೈಕ್ ಇದ್ರೊಳಗಡೆ ಹಾಕ್ಬಿಟ್ಟು ಓಕೆ, ಲೈಕ್ ಇವಾಗ ಈಸಿಯಾಗಿ ಹೋಗ್ತಿದೆ ನೋಡಿ, ಈಸಿಯಾಗಿ ಹೋಗ್ತಿದೆ. ಬರ್ಡೇ ಸೆಲೆಬ್ರೇಷನ್ಸ್ಗೆ ಒಳ್ಳೆ ಸೂಜಿ ಇದು. ಸೊ ಇವಾಗ ಹ್ಯಾಪಿ ಬರ್ಡೇ ಹಾರ ತಯಾರಾಗಿದೆ ನೋಡಿ. ಇವಾಗ ಇದನ್ನು ನಾನು ಗೋಡೆ ಮೇಲೆ ಅಂಟಿಸ್ತೀನಿ. ಆ್ಯಂಡ್ ನೀವು ನನಗೆ ನೋಟಿಸ್ ಮಾಡಿರ್ಬೋದು, ಪಿಂಪಲ್ ಬಂದಿದೆ ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ತುಂಬ ಆಗಿದೆ. ಅದು ಎಕ್ಸಾಮಿಂದ. ಸೊ ಸ್ವಲ್ಪ ದಿನ ಆದಮೇಲೆ ಸರಿ ಹೋಗ್ತೀನಿ. ಬಟ್ ಸದ್ಯಕ್ಕೆ ಈ ಪಿಂಪಲ್ ಮತ್ತು ಡಾರ್ಕ್ ಸರ್ಕಲ್ಸ್ ಹ್ಯೂಮನ್ ನೇಚರ್, ಸ್ಪೆಷಲಿ ಡಾಕ್ಟರ್ಸ್ಗೆ ಇದು ಕಾಮನ್ ಅಂದ್ಕೊಂಡ್ಬಿಡ್ತೀನಿ. ಸೊ ಎನಿವೇಸ್ ಇವಾಗ ಅಂಟಿಸ್ತೀನಿ. ಫಸ್ಟ್ ನಾನು ಟೇಪ್ನ ಈ ಥರ ಸಪ್ರೇಟಾಗಿ ಇಟ್ಕೊಂಡು ಆಮೇಲೆ ಅಂಟಿಸ್ತೀನಿ. ಸೊ ಇವಾಗ ಹ್ಯಾಪಿ ಬರ್ಡೇ ಅನ್ನೋದನ್ನ ಅಂಟಿಸಿದ್ದೀನಿ. ಇವಾಗ ಕುತ್ಕೊಂಡು ಬಲೂನ್ಸ್ ಓದ್ತೀನಿ ಬೇಗ. ಸೊ ಆ್ಯಕ್ಚುಲಿ ಬಲೂನ್ ಒಳಗಡೆ ಈ ಥರ ಚಿನಿ ಮಿನಿ ಥರ ಇದೆ. ಆ್ಯಂಡ್ ಬಲೂನ್ಗೆ ಒಂದು ರಬ್ಬರ್ ಬ್ಯಾಂಡ್ ಕೂಡ ಕೊಟ್ಟಿದ್ದಾರೆ, ನೀವು ಇಲ್ಲಿ ಕಾಣ್ತಿರ್ಬೋದು. ಸೊ ನನಗೆ ಟೈಮ್ ಮಾಡೋಕ್ಕೆ ಬರಲ್ಲ. ಸೊ ರಬ್ಬರ್ ಬ್ಯಾಂಡ್ ಕೊಟ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರು. ಸೊ ನಾನು ಬೇಗ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬಲೂನ್ಸ್ನ ಟೈ ಮಾಡಿಬಿಟ್ಟು ಅಲ್ಲಿ ಅಂಟಿಸ್ತೀನಿ, ಈ ಕಡೆ ಆ ಕಡೆ ಕಾರ್ನರ್ಸಲ್ಲಿ. ಸೊ ಆ್ಯಂಡ್ ಇಲ್ಲಿ ನೋಡ್ಬೋದು ನಾನು ಬಲೂನ್ ಬ್ಲೋ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ. ನೀವು ನೋಡಿ ಇಲ್ಲಿ ಚೆನ್ನಾಗಿದೆ ಅಲ್ವಾ ಬಲೂನು? ಸೊ 4 ಬಲೂನು ಬ್ಲೋ ಮಾಡಿ ಆಯಿತು. ಆ ಕಡೆ ಈ ಕಡೆ ಕಾರ್ನರಲ್ಲಿ ಬಲೂನ್ ಅಂಟಿಸ್ತೀನಿ. ಆ್ಯಂಡ್ ಸೇಮ್ ಟೆಕ್ನಿಕ್, ಬಲೂನ್ ಅಂಟಿಸೋಕ್ಕಿಂತ ಮುಂಚೆ ನಾನು ಈ ಟೇಪ್ನ ಅಂಟಿಸ್ಬಿಡ್ತೀನಿ ಟೇಬಲ್ ಮೇಲೆ. ಸೊ ಈಸಿ ಆಗುತ್ತೆ ಎತ್ಕೊಳೋದಕ್ಕೆ. ಸೊ ಇವಾಗ ಹ್ಯಾಪಿ ಬರ್ಡೇ ವಿತ್ ಬಲೂನ್ಸ್ ಆಗಿದೆ. ಈ ಲೈಟ್ಸ್ನ ನಾನು ಇಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಲೈಟ್ಸು ನಾನು ಗಿಫ್ಟ್ ಸುತ್ತ ರ್ಯಾಪ್ ಮಾಡಿಕೊಡ್ತೀನಿ. ಸೊ ಇದು ಹೇಗೆ ಬರುತ್ತೆ ಅಂತ ನೋಡೋಣ. ಚೆನ್ನಾಗಿದೆ. ಬಟ್ ನಾನು ಆರ್ಡರ್ ಮಾಡಿದ್ದು ಗೋಲ್ಡ್ ಕಲರ್, ಇವ್ರು ಕಳಿಸಿರೋದು ವೈಟ್ ಕಲರ್. ಏನು ಮಾಡೋಕ್ಕಾಗಲ್ಲ, ಇದೊಂದೇ ನಾನು ಯೂಸ್ ಮಾಡೋಕ್ಕಾಗೋದು. ಇವಾಗ ಇದನ್ನು ಹ್ಯಾಪಿ ಬರ್ಡೇ ಸುತ್ತೋಕೆ ಟ್ರೈ ಮಾಡ್ತೀನಿ.
ಲೈಟ್ ರೆಡ್ಯೂಸ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಆಮೇಲೆ ಒಂದ್ಸರಿ ಲೈಟ್ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ. ಕೇಕ್ ಅವ್ರ ಫೋನೇ ಇರ್ತಿಲ್ಲ. ಕೇಕ್ ಅವ್ರ ಫೋನ್ ಎತ್ತಿಲ್ಲ. ಇವಾಗ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಆಲ್ಮೋಸ್ಟ್ 1.5 hour ಆಯಿತು ನಾನು ಕೇಕ್ನ ಆರ್ಡ್ರ್ ಮಾಡಿಬಿಟ್ಟು. ಇವಾಗ ನನಗೆ ಕೋಪ ಬರ್ತಿದೆ. ಇನ್ನೊಂದ್ಸರಿ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಕೇಕ್ ಬಂದಿಲ್ಲ ಅಂದರೆ ಇದೆಲ್ಲ ಮಾಡಿಬಿಟ್ಟು ವೇಸ್ಟ್ ಆಗುತ್ತೆ. ಆಮೇಲೆ ಇಷ್ಟು ಕೋಪ ನನಗೆ ಯಾವತ್ತೂ ಬಂದಿಲ್ಲ. ನಾನು ಆರ್ಡ್ರ್ ಮಾಡಿ ಕೇಕ್ ಬಂದಿಲ್ಲ ಆ್ಯಂಡ್ ಕೇಕ್ ಶಾಪ್ ಅವರು ಕೂಡ ಫೋನ್ ಎತ್ತಿಲ್ಲ. ನಾನು 4-5 ಸರಿ ಟ್ರೈ ಮಾಡಿದೆ, ಯಾರೂ ಫೋನ್ ಎತ್ತಿಲ್ಲ. ಆ್ಯಂಡ್ ದುಡ್ಡು ಕೂಡ ಆಲ್ರೆಡಿ ಕಟ್ಬಿಟ್ಟಿದ್ದೀನಿ ಆ್ಯಂಡ್ ಯಾರೂ ಫೋನ್ ಕೂಡ ಎತ್ತಿಲ್ಲ. ಇಲ್ಲಿ ಕಸ್ಟಮರ್ ಸರ್ವಿಸ್ ಏನು ನನಗೆ ಕಾಣಿಸ್ತಾನೂ ಇಲ್ಲ. ಕ್ಯಾನ್ಸಲೇಷನ್ ಆಫ್ ದ ಆರ್ಡ್ರ್ ಕೂಡ ನನಗೆ ಕಾಣಿಸ್ತಾ ಇಲ್ಲ. ತುಂಬಾ ಕೋಪ ಬರ್ತಿದೆ ನನಗೆ. ಇವಾಗ ಕೇಕ್ ಬರಬೇಕಾಗಿತ್ತು ಮೇಯ್ನಾಗಿ ಅವಳ ಬರ್ಡೇಗೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಗಿಫ್ಟ್ ಕೊಡ್ತೀನಿ. ನಾಳೆ ಅವಳನ್ನ ಆಚೆ ಕರ್ಕೊಂಡೋದಾಗ ನಾನು ಕೇಕ್ ಕಟ್ ಮಾಡಿಸ್ತೀನಿ. ಸೊ ಇವಾಗ ಅದೊಂದೇ ಬೆಟರ್ ಪ್ಲ್ಯಾನ್ ಇರೋದು. ಸೊ ಪ್ಲ್ಯಾನ್ ಎ ವರ್ಕ್ ಆಗಿಲ್ಲ, ಸೊ ಪ್ಲ್ಯಾನ್ ಬಿ ಈ ಥರ ಆದರೂ ಮಾಡ್ತೀನಿ. ಅಟ್ಲೀಸ್ಟ್ ಅವಳಿಗೆ ಡಿಸಪಾಯಿಂಟ್ಮೆಂಟ್ ಆಗಲ್ಲ ಅಂತ. ಏನೇನೋ ಅಂದ್ಕೊಂಡಿದ್ದೆ, ಹೆಂಗೆಂಗೋ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಈ ಹಳದ ಕೇಕ್ ಅವರು ನನಗೆ ಫೋನ್ ಪಿಕ್ ಮಾಡಿಲ್ಲ. ಕೋಪ ಬರ್ತಿದೆ ತುಂಬ. ಅವಳಿಗೆ ಏನೇನು ಗಿಫ್ಟ್ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ನಾನು ಈ ಗಿಫ್ಟ್ ಪ್ಯಾಕಿಂಗ್ ಕವರ್ನ ತೊಗೊಂಡೆ. ಲೈಕ್ ಒಂದು ಗಿಫ್ಟ್ ಕವರ್ ಥರ. ಸ್ವಲ್ಪ ಇದು ದೊಡ್ಡದಾಯಿತು ಗಿಫ್ಟ್ ಕವರು, ಬಟ್ ಸ್ಟಿಲ್ ಪರವಾಗಿಲ್ಲ. ಸೊ ಈ ಥರ ಇದೆ ಗಿಫ್ಟ್ ಕವರ್ ಅವಳದು. ಹ್ಯಾಪಿ ಟೈಮ್ಸ್ ಅಂತ ಬರ್ತಿದೆ. ಸೊ ಇದನ್ನು ಆರ್ಡ್ರ್ ಮಾಡಿದ್ದೆ ಆನ್ಲೈನು. ಗಿಫ್ಟ್ ಪ್ಯಾಕ್ ಮಾಡೋಕ್ಕಿಂತ ಈ ಥರ ಗಿಫ್ಟ್ ಕವರಲ್ಲಿ ಹಾಕ್ಬಿಟ್ಟು ಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಸೊ ಒಳಗಡೆ ಈ ಥರ ರಿಬ್ಬನ್ಸ್ ಕೊಟ್ಟಿರ್ತಾರೆ. ನಾನು ಲಾಸ್ಟಲ್ಲಿ ಟ್ರೈ ಮಾಡ್ತೀನಿ ಇದನ್ನು. ಸೊ ಫಸ್ಟ್ ಗಿಫ್ಟ್ ಬಂದುಬಿಟ್ಟು ಈ ಜರ್ನಲ್ನ ಗಿಫ್ಟ್ ಮಾಡ್ತಿದ್ದೀನಿ. ಅವಳಿಗೆ ಜರ್ನಲಿಂಗ್ ಮತ್ತು ಈ ಸ್ಟೇಷ್ನರಿ ಐಟಮ್ಸ್ ಅಂದರೆ ತುಂಬ ಇಷ್ಟ. ಸೊ ಇದು ಕ್ಯೂಟ್ ಜರ್ನಲ್ ವಿತ್ ಆಲ್ ದ ಸ್ಟೇಷ್ನರಿ ಕಿಟ್ ಒಂದು ಸಿಕ್ತು. ನಾನು ಆನ್ಲೈನ್ ಆರ್ಡ್ರ್ ಮಾಡಿದೆ. ಸೊ ಅವಳಿಗೆ ಪರ್ಪಲ್ ಕಲರ್ ಅಂದರೆ ತುಂಬ ಇಷ್ಟ. ಸೊ ಪರ್ಪಲ್ ಕಲರಲ್ಲಿ ಇದನ್ನು ಆರ್ಡ್ರ್ ಮಾಡಿದೆ. ಸೊ ಇದು ನನ್ನ ಫಸ್ಟ್ ಗಿಫ್ಟ್. ನನ್ನ ಸೆಕೆಂಡ್ ಗಿಫ್ಟ್ ಬಂದುಬಿಟ್ಟು ಈ ನ್ಯೂಡ್ ಪ್ಯಾಲೆಟ್, ಲೈಕ್ ಐ ಶ್ಯಾಡೋ ಪ್ಯಾಲೆಟ್. ಅವಳ ಹತ್ರ ಒಂದು ಐ ಶ್ಯಾಡೋ ಪ್ಯಾಲೆಟ್ ಇರಲಿಲ್ಲ ಪಾಪ. ಸೊ ನಾನು ಅದಕ್ಕೆ ಅವಳು ಇಷ್ಟು ದಿನ ಮೇಕಪ್ ತೊಗೊಂಡಿರಲಿಲ್ಲ, ನಾನು ಮೇಕಪ್ ಗಿಫ್ಟ್ ಮಾಡ್ತಾಯಿದ್ದೀನಿ. ಸೊ ಐ ಶ್ಯಾಡೋ ಪ್ಯಾಲೆಟ್ನ ಅವಳಿಗೆ ಗಿಫ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಥರ್ಡ್ ಗಿಫ್ಟ್ ಬಂದುಬಿಟ್ಟು ಈ BTS ಸ್ಟೂಡೆಂಟ್ ಕಾರ್ಡ್ ಹೋಲ್ಡರ್. ಅವಳಿಗೆ BTS ಅಂದರೆ ತುಂಬ ಇಷ್ಟ. ಲೈಕ್ K-pop ನೀವು ಕೇಳಿರ್ತೀರ, BTS ಆರ್ಮಿ. ಸೊ ಅವಳಿಗೆ BTS ಅಂದರೆ ತುಂಬ ಇಷ್ಟ. ಸೊ ಈ BTS ಇರೋ ಫೋನ್ ಸ್ಟೂಡೆಂಟ್ ಕಾರ್ಡ್ ಹೋಲ್ಡರ್ನ ನಾನು ಆರ್ಡ್ರ್ ಮಾಡಿದೆ, ಅವಳಿಗೆ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಇದು ಕೂಡ ಪರ್ಪಲ್ ಕಲರಲ್ಲಿ ಇದೆ. ಆ್ಯಂಡ್ ಫೋರ್ತ್ ಗಿಫ್ಟ್ ಬಂದುಬಿಟ್ಟು ಈ ಪರ್ಲ್ ಶೇಪಲ್ಲಿ ಕಾಣಿಸುತ್ತೆ. ಲೈಕ್ ಕ್ಯಾಮ್ರಾ ಕಾಣಿಸಿಲ್ಲ, ಓಕೆ. ಈ ಪರ್ಲ್ ಶೇಪಲ್ಲಿರೋದು ಏನಂದರೆ ಒಳಗಡೆ ಬ್ರಷಸ್ ಇದೆ. ಸೊ ಐ ಶ್ಯಾಡೋನ ಕೊಟ್ಬಿಟ್ಟೆ. ಸೊ ಅದನ್ನು ಅಪ್ಲೈ ಮಾಡೋಕ್ಕೆ ಬ್ರಷಸ್ ಬೇಕು ಅಲ್ವಾ. ಸೊ ಈ ಬ್ರಷಸ್ ಕೂಡ ನಾನು ಆರ್ಡ್ರ್ ಮಾಡಿದೆ ಅವಳಿಗೆ ಕೊಡೋಕ್ಕೆ. ಸೊ ಇದು ನನ್ನ ಫೋರ್ತ್ ಗಿಫ್ಟ್. ನನ್ನ ಫಿಫ್ತ್ ಗಿಫ್ಟ್ ಬಂದುಬಿಟ್ಟು ಈ ಕ್ಯೂಟ್ ಬ್ರೇಸ್ಲೆಟ್. ಸೊ ಇದೊಂದು ಬಟರ್ಫ್ಲೈ ಇದು ಕಾಣಿಸುತ್ತೆ ನಿಮಗೆ ಇಲ್ಲಿ. ಸೊ ಅವಳಿಗೆ ಬ್ರೇಸ್ಲೆಟ್ಸ್ ಅಂದರೆ ತುಂಬ ಇಷ್ಟ. ಸೊ ಈ ಬೀಡೆಡ್ ಬ್ರೇಸ್ಲೆಟ್ಸ್ನ ಅವಳಿಗೆ ಗಿಫ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಹ್ಯಾಂಡ್ ರಿಟನ್ ನೋಟ್. ನನಗೆಲ್ಲೂ ಗಿಫ್ಟ್ ಲೈಕ್ ಪ್ರೀವಿಯಸ್ಲಿ ನಾನು ಇದು ಗಿಫ್ಟ್ ಕವರ್ ಆರ್ಡರ್ ಮಾಡಿದಾಗ ನನಗೆ ಅದ್ರ ಜೊತೆಗೆ ಒಂದು ಗಿಫ್ಟ್ ಕಾರ್ಡ್ನ ಕೊಟ್ಟಿದ್ರು, ಲೈಕ್ ಲೆಟ್ರ್ ಬರಿಬೋದು ಅಂತ. ಬಟ್ ಇದರಲ್ಲಿ ನನಗೆ ಯಾವುದೂ ಕೊಟ್ಟಿರಲಿಲ್ಲ. ಸೊ ನಾನೊಂದು ಶೀಟಲ್ಲಿ ಅವಳಿಗೊಂದು ಮೆಸೇಜ್ ಬರ್ತಿದ್ದೀನಿ, ಅದನ್ನು ರಿತಿಕಾನೇ ಆಮೇಲೆ ಓದ್ತಾಳೆ. ಸೊ ಇದು ನನ್ನ ಲಾಸ್ಟ್ ಗಿಫ್ಟ್, ಹ್ಯಾಂಡ್ ರಿಟನ್ ನೋಟ್. ಸೊ ಇದನ್ನು ಕೂಡ ಒಳಗಡೆ ಹಾಕಿರ್ತೀನಿ. ಇವಾಗ ಇದನ್ನು ನಾನು ಇಲ್ಲಿ ಟೈಮ್ ಮಾಡ್ತೀನಿ. ಓಕೆ, ಇವಾಗ ಕೇಕ್ ಕ್ಯಾನ್ಸಲ್ ಮಾಡಿಕೊಂಡ್ರು. ಅವ್ರು ನನಗೆ ಮೆಸೇಜ್ ಮಾಡಿದ್ರು. ನಾನು ಪದೇ ಕಾಲ್ ಮಾಡ್ತಿದ್ದಕ್ಕೆ ಅವರು ಮೆಸೇಜ್ ಮಾಡಿದ್ರು ದಟ್ ಅವ್ರು ಇಟ್ಕೊಂಡು ನೀವು ರಿಫಂಡ್ಗೆ ಅಪ್ಲೈ ಮಾಡಿ. ನಾನು ಬೈ ಮಿಸ್ಟೇಕ್ ಆರ್ಡರ್ನ ಎಕ್ಸೆಪ್ಟ್ ಮಾಡಿಬಿಟ್ಟೆ, ದಯವಿಟ್ಟು ರಿಫಂಡ್ಗೆ ಅಪ್ಲೈ ಮಾಡಿ ಅಂತ ಹೇಳಿದ್ರು. ಸೊ ಕೇಕ್ ಆರ್ಡರ್ ಕ್ಯಾನ್ಸಲ್ ಆಯಿತು. ಯಾವತ್ತೂ ಇಷ್ಟು ಕೋಪ ಬಂದಿರಲಿಲ್ಲ. ನಾನು ಇಷ್ಟು ಬ್ಯೂಟಿಫುಲ್ ಆಗಿರೋ ಸ್ಟ್ರಾಬೆರಿ ಕೇಕ್ನ ಆರ್ಡರ್ ಮಾಡಿದ್ದೆ, ಬಟ್ ಇವಾಗ ಅದು ಹೋಯ್ತು. ಸೊ ನಾನು ಸೆಕೆಂಡ್ ಆಪ್ಷನ್ ಏನು ಅಂದ್ಕೊಂಡೆ ಅಂದರೆ ಪ್ಲ್ಯಾನ್ ಬಿ, ಬರೀ ಗಿಫ್ಟ್ ಕೊಡೋಣ ಅಂದ್ಕೊಂಡೆ. ಬಟ್ ನನಗೆ ಬರೀ ಗಿಫ್ಟ್ ಕೊಡೋಕ್ಕೆ ಮನಸ್ಸು ಬಂದಿಲ್ಲ. ಸೊ ಅವಳು ಇನ್ನೂ ಹೊರಗಡೆನೇ ಇದ್ದಾಳೆ. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಕೆಳಗಡೆ ಹೋಗಿಬಿಟ್ಟು, ಇವಾಗ ಎವ್ರಿ ಡೇ ಸ್ಟೋರ್ ಅಂತ ಓಪನ್ ಇರುತ್ತೆ, 24/7 ಓಪನ್ ಇರುತ್ತೆ, 7-Eleven ಥರ. ಸೊ ಲೈಕ್ 7-Eleven ಇಂಡಿಯಾದಲ್ಲಿ ಇದೆಯೋ ಗೊತ್ತಿಲ್ಲ, ಬಟ್ ಇಲ್ಲಿ ಲೈಕ್ 24 hours ಫ್ರೆಂಚೈಸ್ ಓಪನ್ ಇರುತ್ತೆ ಇದು. ಸೊ ಅಲ್ಲಿ ಪ್ರಾಬಬ್ಲಿ ಕೇಕ್ ಇರಬಹುದು. ಸೊ ನಾನು ಬೇಗ ಹೋಗ್ಬಿಟ್ಟು ನಾನು ಅಲ್ಲಿಂದ ಒಂದು ಚಿಕ್ಕ ಕೇಕ್ ಅದು ಇದ್ರೆ ತೊಗೊಂಬಂದ್ಬಿಡ್ತೀನಿ.
ಯಾವುದೂ ಲಿಫ್ಟ್ ಇಲ್ಲ, ಅದೊಂದು ಬರ್ತಿದೆ. ಓ, ಇದು ಕೂಡ ಕೆಳಗೆ ಹೋಗ್ಬಿಡ್ತು. ಇಲ್ಲೊಂದು ಲಿಫ್ಟ್ ಬರ್ತಿದೆ, ಇದರಲ್ಲಿ ಹೋಗೋಣ. ಆ್ಯಕ್ಚುಲಿ ನಾನು ಹಿಂದೆ ಒಂದು ಸ್ಟೋರ್ ಇದೆ ಅಲ್ವಾ, ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆನೇ ಇರೋದು. ಅಲ್ಲಿ ಕೇಕ್ ಇದೆಯಾ ಅಂತ ಕೇಳಿದೆ, ಅವರು ಇಲ್ಲ ಅಂತ ಹೇಳಿದ್ರು. ಸೊ ಹೊರಗಡೆ ಹೋಗ್ಬಿಟ್ಟು ಎವ್ರಿ ಡೇ ಅಂತಿದೆ ಅಲ್ವಾ 7-Eleven, ಅಲ್ಲಿಗೆ ಹೋಗ್ಬಿಟ್ಟು ನೋಡ್ತೀನಿ. ಇವಾಗ ಯಾರೂ ಇಲ್ಲ, ನೀವು ನೋಡ್ಬೋದು. ನಾನು ಒಬ್ಬಳೇ ಓಡಾಡ್ತಿದ್ದೀನಿ ಇವಾಗ. ಇದು ನಮ್ಮ ಅಪಾರ್ಟ್ಮೆಂಟ್ ಸೊಸೈಟಿ ಒಳಗಡೆನೇ, ಸೊ ಅದಕ್ಕೆ ಭಯ ಆಗ್ತಿಲ್ಲ. ಸೊ ಇಲ್ಲಿ ಎವ್ರಿ ಡೇಗೆ ಬಂದೆ. ಇಷ್ಟು ಕೇಕ್ ಆಪ್ಷನ್ ಇದೆ ಅಷ್ಟೇ. ನಾನು ಇದರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಬೇಕು. ಸೊ ಇದು ಸ್ಟ್ರಾಬೆರಿ ವೆಲ್ವೆಟ್ ಕೇಕ್, ಚಾಕ್ಲೇಟ್ ಕೇಕ್ ಆ್ಯಂಡ್ ಇದು ಯಾವುದೋ ಗೊತ್ತಿಲ್ಲ. ಇದು ನೋಡೋಕ್ಕೆ ಕೇಕ್ ಥರ ಇದೆ ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೊತೀನಿ. ಸೊ ಖುಷಿ ವಿಷಯ ಏನಂದರೆ ನನಗೆ ಕೇಕ್ ಥರ ಕಾಣೋ ಕೇಕ್ ಸಿಕ್ತು. ಅಲ್ಲಿ ವೆರೈಟಿ ಕೇಕ್ಸ್ ಇತ್ತು, ಬಟ್ ಯಾವುದೂ ಕೇಕ್ ಥರ ಕಾಣ್ತಿರ್ಲಿಲ್ಲ. ಸೊ ಅದೊಂದು ಕೇಕ್ ಇತ್ತು, ನನಗೆ ಕೇಕ್ ಥರ ಕಾಣೋ ಕೇಕ್ ಸಿಕ್ತು. ಸೊ ಇದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್. ಸೊ ಚೆನ್ನಾಗೇ ಇರುತ್ತೆ. ಸೊ ನಾನು ಇವಾಗ ಲೈಟ್ಸ್ ಆಫ್ ಮಾಡಿಬಿಟ್ಟು ರೆಡಿ ಆಗಿರ್ತೀನಿ. ಅವಳು ಬಂದಿದ ತಕ್ಷಣ ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ. ಕೊನೆಗೂ ನನಗೆ ಕೇಕ್ ಸಿಕ್ತು. ಆ್ಯಂಡ್ ಈ ಆ್ಯಂಗಲಲ್ಲಿ ನೋಡಿದ್ರೆ ನನ್ನ ಡಾರ್ಕ್ ಸರ್ಕಲ್ಸ್ ಇನ್ನೂ ಜಾಸ್ತಿ ಕಾಣ್ತಿದೆ. ಓ ಮೈ ಗಾಡ್, ನನ್ನ ಡಾರ್ಕ್ ಸರ್ಕಲ್ಸ್ ಗ್ರ್ಯಾಜುಯೇಷನ್ ಸೆರೆಮನಿ ಒಳಗಡೆ ಫಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಈ ಆ್ಯಂಗಲಲ್ಲಿ ನನ್ನ ಕ್ಯಾಮ್ರಾದಲ್ಲಿ ನೋಡ್ಕೊತಿದ್ರೆ ತುಂಬ ಜಾಸ್ತಿ ಕಾಣಿಸ್ತಿದೆ. ಓಕೆ, ಎನಿವೇಸ್, ಸೊ ಅವಳು ಇನ್ನೇನು ಬರ್ತಿದ್ದಲ್ಲೇ ಬರೋಕ್ಕಿಂತ ಮುಂಚೆ ನಾನು ಫೈನಲ್ ಲುಕ್ನ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ಪ್ರಿಟಿಯಾಗಿದೆ, ನನಗೆ ಎಕ್ಸೈಟ್ ಆಗ್ತಿದೆ ನಿಮಗೆ ತೋರಿಸೋದಕ್ಕೆ. ಸೊ ಇವಾಗ ನಾನು ನಿಮಗೆ ಫೈನಲ್ ಲುಕ್ನ ತೋರಿಸ್ತೀನಿ ಅವಳು ಬರೋಕ್ಕಿಂತ ಮುಂಚೆ. ಸೊ ಇದೇ ಫೈನಲ್ ಲುಕ್. ನನ್ನ ಕಡೆಯಿಂದ ರಿತಿಕಾಗೆ ಸರ್ಪ್ರೈಸ್ ಅಂದರೆ ಇದೆ. ಸೊ ಹೋಪ್ಫುಲಿ ಅವಳಿಗೆ ಇಷ್ಟ ಆಗುತ್ತೆ. ನಿಮಗೂ ಕೂಡ ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂದ್ಕೊಂಡಿರಲಿಲ್ಲ ಲೈಟ್ಸ್ ಇಷ್ಟು ಪ್ರಿಟಿಯಾಗಿ ಕಾಣಿಸುತ್ತೆ ಅಂತ. ಸೊ ಪ್ರಿಟಿಯಾಗಿ ತುಂಬ ಕಾಣಿಸ್ತಿದೆ. ಒಂದ್ಸರಿ ನಾನು ರಿಂಗ್ ಲೈಟ್ನ ಆಫ್ ಮಾಡಿಬಿಟ್ಟು ನೋಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ವಾವ್ ವಾವ್, ತುಂಬ ಪ್ರಿಟಿಯಾಗಿದೆ. ಈ ಲುಕ್ ಕೂಡ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಇನ್ನೊಂದು ಆ್ಯಂಗಲಿಂದ ತೋರಿಸ್ತೀನಿ. ಆ್ಯಕ್ಚುಲಿ 1/2 ಅವರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಅವಳಿನ್ನೂ ರೂಮ್ಗೆ ಬಂದಿಲ್ಲ. ಆ್ಯಂಡ್ ನನ್ನ ಕಣ್ಣು ನೀವು ನೋಡ್ಬೋದು ಫುಲ್ ರೆಡ್ ಆಗಿದೆ. ಆ್ಯಕ್ಚುಲಿ ನಿದ್ದೆಗೆ ಮಾತು ಬರ್ತಿಲ್ಲ. ಅವಳಿಗೆ ಮೆಸೇಜ್ ಮಾಡ್ತಾಯಿದ್ದೀನಿ, ಅವಳ ಫ್ರೆಂಡ್ಸ್ ಅವಳನ್ನ ಬಿಡ್ತಿಲ್ಲ ಅಂತೆ. ಆ್ಯಕ್ಚುಲಿ ನಾನು ಈ ಥರ ನಿದ್ದೆ ಮಾಡಿಕೊಂಡೆ ಮಾತಾಡ್ಬಿಡ್ತೇನೆ ಅನ್ಕೊತೀನಿ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ. ಇಷ್ಟೊಂದು ನಿದ್ದೆ ಯಾಕೆ ಬರ್ತಿದೆ ಅಂದರೆ, ಇದ್ರ ಹಿಂದಿನ ದಿನ ನನಗೆ ಇಂಟರ್ನ್ಶಿಪ್ ಲಾಸ್ಟ್ ಡೇ ಇತ್ತು. ಸೊ ನಾನು ಎಲ್ಲ ಕೇಸ್ ಹಿಸ್ಟ್ರಿ ಬರಿಬೇಕಾಗಿತ್ತು. ಎಕ್ಸಾಮ್ ಇದ್ದಿದ್ದರಿಂದ ನಾನು ಏನೂ ಬರ್ತಿರ್ಲಿಲ್ಲ. ಒಂದೇ ನೈಟಲ್ಲಿ ಕುತ್ಕೊಂಡು ಫುಲ್ ರಾತ್ರಿ ಜಾಗರಣೆ ಮಾಡಿಬಿಟ್ಟು ನಾನು ಬರೆದೆ. ಬೆಳಿಗ್ಗೆ 5 ಗಂಟೆ ಆಯಿತು ಎಲ್ಲ ಕೇಸ್ ಹಿಸ್ಟ್ರಿ ಮುಗಿಸೋಷ್ಟರಲ್ಲಿ. ಸೊ ನಾನು ಕೇಸ್ ಹಿಸ್ಟ್ರಿ ಮುಗಿಸ್ಬಿಟ್ಟು 2 ಅವರ್ ನಿದ್ದೆ ಮಾಡಿಬಿಟ್ಟು ಮತ್ತೆ 7 ಗಂಟೆಗೆ ಎದ್ದೇಳ್ಬಿಟ್ಟು ಮತ್ತೆ ಹಾಸ್ಪಿಟ್ಲಿಗೆ ಹೋದೆ. ಸೊ ನನಗೆ ಪ್ರೀವಿಯಸ್ ನೈಟ್ ಪ್ರಾಬಬ್ಲಿ 24 ಗಂಟೆ, ನನಗೆ ಲೆಕ್ಕ ಬರ್ತಿಲ್ಲ ಬಿಕಾಸ್ ನಿದ್ದೆ ಬರ್ತಿದೆ. ಸೊ ಎನಿವೇಸ್ ಬರೀ 2 ಅವರ್ ನಿದ್ದೆ ಮಾಡಿದಷ್ಟೇ. ಅದಾದಮೇಲೆ ನಾನು ನಿದ್ದೆ ಮಾಡೇ ಇಲ್ಲ. ಮಧ್ಯಾಹ್ನ ಕೂಡ ಮಲಗಿಲ್ಲ. ಸೊ ಲೈಕ್ ಕಣ್ಣು ಸಿಕ್ಕಾಪಟ್ಟೆ ಎಳಿತಾ ಇದೆ. ಲೈಕ್ ಇವಾಗ ಹಿಂಗೆ ಹಾಸಿಗೆ ದಿಂಬು ಪಿಲೋಗೆ ತಲೆ ಹಾಕಿದ್ರೆ ನಾನು ಹೀಗೆ ನಿದ್ದೆ ಮಾಡಿಬಿಡ್ತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. Thank you, bitch. I'm sorry for being late. It's okay. I like. Make a wish. Happy birthday to you. You will forever be my best friend, even though we'll be miles apart. I love you unconditionally with lots of love. Spurti. Kauna. Thank you so much, bitch. Thank you. Oh.
Did you like it? Oh, very good. Oh, it's cute. Oh, student card. Where is that? I liked it very much. J-Hope, Suga, Jin, Namjoon. Oh, yeah! Did you like it? I liked it a lot. Finally, your own eyeshadow palette. Yeah, finally my first and I think last. My first eyeshadow palette. My first. I got this mini brushes just for that. Should I play it now? You can try. ಕೊಟ್ಟಿದ ತಕ್ಷಣ ಅಪ್ಲೈ ಮಾಡ್ಕೊಂತಿದ್ದಾಳೆ. It's good, right? Yeah, it's so good. The palette is so good. Show me your eyes. Yeah, it's so pretty. ನಾನು ಒಂದು ಆರ್ಡರ್ ಮಾಡ್ಕೊಳ್ಳಾ? Should I order also for myself one? Yeah, you should. ತುಂಬ ಚೆನ್ನಾಗಿದೆ ಪ್ಯಾಲೆಟ್ ಇದು. Huh? It's a journal. Do you like purple, right? So Yeah. I just got purple color. It's like in the instruction book, you have to fill in these journal pages, and you can use these stickers, you can use all of these tapes and everything and stick on it. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ರಿತಿಕಾ ಬರ್ತ್ಡೇ ದಿನ. ಸೊ ಇಲ್ಲಿ ರಿತಿಕಾ ಅವಳ ಬರ್ತ್ಡೇ ಡ್ರೆಸ್ನ ಹಾಕ್ಕೊಟ್ಟಿದ್ದಾಳೆ, ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ರಿತಿಕಾಗೆ ನಮ್ಮ ಎದುರುಗಡೆ ಮನೆಯವರಿದ್ದಾರಲ್ಲ, ಮಿಲಿ ಅವರಮ್ಮ ಬಂದು ರಿತಿಕಾಗೆ ಫ್ಲವರ್ ಬೊಕೆನ ಕೊಟ್ಟರು. ಹಾಗೆ ನನಗೆ ಕೂಡ ಫ್ಲವರ್ ಬೊಕೆನ ಕೊಟ್ಟರು, ಆದರೆ ಬರ್ತ್ಡೇಗಲ್ಲ, ಬಟ್ ಗ್ರ್ಯಾಜುಯೇಷನ್ಗೆ. ಲೈಕ್ ತುಂಬ ಹೊತ್ತಾದಮೇಲೆ ಸ್ವಲ್ಪ ಬಾಡೋಗುತ್ತಲ್ವ, ಅದಕ್ಕೆ ವಾಸಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಇವಾಗ ರಿತಿಕಾದು ಫೋಟೋಶೂಟ್ ಮಾಡ್ತೀವಿ. ಆ್ಯಂಡ್ ರಿತಿಕಾದು ಬರ್ತ್ಡೇ ಡ್ರೆಸ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ರಿತಿಕಾಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ. ಸೊ ಇವಾಗ ರಿತಿಕಾದು ಫುಲ್ ಔಟ್ಫಿಟ್ನ ತೋರಿಸ್ತೀನಿ. ರಿತಿಕಾದು ಇದು ಬರ್ತ್ಡೇ ಔಟ್ಫಿಟ್. ಸೊ ನೋಡಿ ಹೇಗಿದೆ ಅಂತ. ಯು ಲುಕಿಂಗ್ ಪ್ರಿಟಿ. ಇವಾಗ ನಾನು ಬೇಗ ರಿತಿಕಾದು ಫೋಟೋಶೂಟ್ ಮಾಡ್ತೀನಿ. ಆ್ಯಂಡ್ ಇದೇ ನಮಗೆ ಕೊಟ್ಟಿರೋ ಫ್ಲವರ್ ವಾಸ್, ಐ ಮೀನ್ ಇದು ರಿತಿಕಾಗೆ ಕೊಟ್ಟಿದ್ದು ಆ್ಯಂಡ್ ಇದು ನನಗೆ ಕೊಟ್ಟಿದ್ದು. ಇನ್ನು ಮಿಕ್ಕಿದ್ದು ಫ್ಲವರ್ಸ್ ನಾನು ದೇವ್ರ ಹತ್ರ ಇಟ್ಟಿದ್ದೀನಿ. ಸೊ ಯಾವುದೋ ತಡ ಮಾಡಿದ್ರೆ ನಾನು ಅವ್ರದ್ದು ಫೋಟೋಶೂಟ್ ಮಾಡ್ತೀನಿ. ಸೊ ಇವಾಗ ಫೈನಲಿ ಫೋಟೋಶೂಟ್ ಮಾಡಿ ಆಯಿತು. ಆ್ಯಂಡ್ ಇವಾಗ ಸ್ವಲ್ಪ ಟೈಮ್ ಇದೆ ನಮಗೆ ಡಿನ್ನರ್ ಮಾಡೋಕ್ಕಿಂತ ಮುಂಚೆ. 9 o'clock ಆಗಿದೆ. ಸೊ ಎದುರುಗಡೆ ಮನೆ ಮಿಲಿ ಜೊತೆ ಆಡಬೇಕಂತ ನಮ್ಮಿಬ್ರಿಗೂ ತುಂಬ ಆಸೆ ಆಗ್ತಿದೆ. ಸೊ ಅವನ್ನ ಕರೆದ್ಬಿಟ್ಟು ಸ್ವಲ್ಪ ಹೊತ್ತು ಆಡ್ತೀವಿ. ಆ್ಯಂಡ್ ಅದಾದಮೇಲೆ ನಾನು ನಿಮ್ಮ ಹತ್ರ ನಂದು ರಿತಿಕಾದು ಫ್ರೆಂಡ್ಶಿಪ್ ಸ್ಟೋರಿನ ಹಂಚ್ಕೊತೀನಿ. ಮುಂಚೆ ಯಾವುದೋ ಒಂದು ವ್ಲಾಗ್ ಕೆಳಗಡೆ ಕಮೆಂಟ್ ಯಾರೋ ಮಾಡಿದ್ರು, ನಂದು ರಿತಿಕಾದು ಫ್ರೆಂಡ್ಶಿಪ್ ಸ್ಟೋರಿ ಹೇಳಿ ಅಂತ. ಈ ವ್ಲಾಗ್ ಪರ್ಫೆಕ್ಟ್ ವ್ಲಾಗ್ ಅಂತ ಅನಿಸ್ತು ನಮ್ಮ ಫ್ರೆಂಡ್ಶಿಪ್ ಸ್ಟೋರಿನ ಹಂಚ್ಕೊಳೋದಕ್ಕೆ. ಸೊ ಅವ್ನ ಜೊತೆ ಆಡಾದಮೇಲೆ ನಾನು ಬಂದು ಕುತ್ಕೊಂಡು ನಿಮ್ಮ ಹತ್ರ ಸಪ್ರೇಟಾಗಿ ಫ್ರೆಂಡ್ಶಿಪ್ ಸ್ಟೋರಿನ ಹೇಳ್ತೀನಿ. ಓಕೆ, ಅವಳು ಫನಿ ಫೇಸಸ್ ಮಾಡ್ತಿದ್ಲು, ಅದಕ್ಕೆ ನಗು ಬಂತು. ಮಿಲಿ ಜೊತೆ ಆಡೋಕ್ಕೆ ಕರೆಯೋಕೆ ಹೋದೆ, ಬಟ್ ಅವ್ನು ತುಂಬ ಟಯರ್ಡ್ ಆಗಿದ್ದಾನಂತೆ. ಬಿಕಾಸ್ ಅವರಮ್ಮ ಹೊರಗಡೆ ಎಲ್ಲೋ ಹೋಗ್ಬಿಟ್ಟು ಇವಾಗ ತಾನೇ ಬಂದಿದ್ದಂತೆ. ಸೊ ಅವನಿಗೆ ತುಂಬ ಟಯರ್ಡ್ ಆಗಿ ಅವ್ನು ಹೊರಗಡೆ ಕೂಡ ಬಂದಿಲ್ಲ ಮಾತಾಡ್ಸೋದಕ್ಕೆ. ಸೊ ಆಬ್ವಿಯಸ್ಲಿ 3 ವರ್ಷದ ಮಗು ಅಂದರೆ ಸ್ವಲ್ಪ ಮಕ್ಕಳು ಮೈಂಡ್ ಸೆಟ್ ಕೊಟ್ಟಲ್ವಾ. ಸೊ ಅವ್ನು ಆಚೆ ಬಂದಿಲ್ಲ. ಸೊ ಅವರಮ್ಮ ಹೇಳಿದ್ರು ತುಂಬ ಟಯರ್ಡ್ ಆಗಿದ್ದಾರೆ ಅಂತ. ಲೆಟ್ಸ್ ಗೋ ಹ್ಯಾವ್ ಡಿನ್ನರ್. ಓಕೆ, ಇವಾಗ ಹೋಗ್ಬಿಟ್ಟು ಡಿನ್ನರ್ ಬರ್ತೀವಿ ಹೊರಗಡೆಯಿಂದನೇ. ಆ್ಯಂಡ್ ಬಂದಮೇಲೆ ನಾನು ರಿತಿಕಾದು ನಂದು ಬರ್ತ್ಡೇ ಸ್ಟೋರಿ ಹೇಳ್ತೀವಿ. ಸೊ ನಂದು ಮತ್ತು ರಿತಿಕಾದು ಫ್ರೆಂಡ್ಶಿಪ್ ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ 2 ಫ್ಲವರ್ ವಾಸ್ ಮಧ್ಯದಲ್ಲಿ ಕುತ್ಕೊಂಡ್ಮೇಲೆ ನನಗೆ ಈ ವ್ಯೂ ನನಗೆ ಇಷ್ಟ ಆಯಿತು. ಕ್ಯಾಮ್ರಾದಲ್ಲಿ ನಾನು ನೋಡ್ಕೊಂಡ್ಮೇಲೆ ಸೊ ಅವಾಗ ಒಳಿತು, ಲೈಕ್ ಸಡನ್ನಾಗಿ ಒಂದು ಐಡಿಯಾ ಬಂತು. ಈ ಫ್ಲವರ್ ವಾಸ್ ಇದೆ, ಸೊ ಒಂದು ಸಿನಿಮ್ಯಾಟಿಕ್ ವ್ಯೂನ ರೆಕಾರ್ಡ್ ಮಾಡೋಣ ಅಂತ. ಸೊ ಆ್ಯಂಡ್ ಫ್ಯಾನ್ ಕೂಡ ಇದೆ ನನ್ನ ಹತ್ರ. ಸೊ ಸಿನಿಮಾದಲ್ಲಿ ಎಲ್ಲ ಹೀರೋಯಿನ್ ಕೂದಲು ಹಿಂಗೆ ಆರುತ್ತಲ್ಲ, ಗಾಳಿಗೆ ಹಿಂಗೆ ಆರುತ್ತಲ್ಲ, ಹಂಗೆ ಸೊ ಹತ್ರ ಫ್ಯಾನ್ ಇದೆ. ಸೊ ಫ್ಯಾನ್ ಯೂಸ್ ಮಾಡಿಕೊಂಡು ಗಾಳಿ ಬರೋ ಥರ ಮಾಡ್ಕೊತೀನಿ. ಹಾಗೆ ಇನ್ನೊಂದು ಸಿನಿಮ್ಯಾಟಿಕ್ ವ್ಯೂನ ನಾನು ರೆಕಾರ್ಡ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಇವಾಗ. ಆ್ಯಂಡ್ ಕ್ಯಾಮ್ರಾ ಆ್ಯಂಗಲ್ ಹಿಂಗೆ ಬರುತ್ತಲ್ವಾ. ಸೊ
ಬಟ್ ಚೆನ್ನಾಗಿದೆ. ಓಕೆ, ಸಿನಿಮಾದಲ್ಲಿ ಹೇಗಿದ್ರು ನಾನು ಆ್ಯಕ್ಟ್ ಮಾಡಲ್ಲ. ಸೊ ನನ್ನ ಲೈಫಲ್ಲಿ ನಾನೇ ಹೀರೋಯಿನ್. ಸೊ ಈ ಥರ ಒಂದು ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಮಾಡಿದ್ರೆ ನನಗೂ ಲೈಕ್ ಫಿಲಮಲ್ಲಿ ಇರೋ ಹಾಗೆ ಫೀಲ್ ಬರುತ್ತೆ. ಸೊ ಆಲ್ ದ ಡಿಸ್ಟ್ರಾಕ್ಷನ್ಸ್ ಅಪಾರ್ಟ್. ಸೊ ಇವಾಗ ನಾನು ನಂದು ಮತ್ತು ರಿತಿಕಾದು ಫ್ರೆಂಡ್ಶಿಪ್ ಸ್ಟೋರಿನ ಹಂಚ್ಕೋತೀನಿ. ಅವಳಿಗೆ ಕ್ಯಾಮ್ರಾ ಮುಂದೆ ಬಂದು ಕುತ್ಕೊಳೋದಕ್ಕೆ ಸ್ವಲ್ಪ ನಾಚಿಕೆ ಅಂತೆ. ಸೊ ಅದಕ್ಕೆ ಅವಳು ನಾನು ಅಲ್ಲೇ ಕುತ್ಕೊತೀನಿ, ನೀನು ಒಬ್ಳೆ ಮಾತಾಡು ಅಂತ ಹೇಳಿದ್ಲು. ಸೊ ಪರವಾಗಿಲ್ಲ, ಅವಳ ಪ್ರೈವಸಿಗೆ ನಾನು ರೆಸ್ಪೆಕ್ಟ್ ಕೊಡಬೇಕು. ಸೊ ಅದಕ್ಕೆ ನಾನು ಅವಳನ್ನ ಕ್ಯಾಮ್ರಾ ಮುಂದೆ ಕೂರಿಸ್ತಾ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನು ರಿತಿಕಾ ಎಲ್ಲಿ ಮೀಟ್ ಮಾಡಿದ್ವಿ ಅಂದರೆ ಆಬ್ವಿಯಸ್ಲಿ ಈ ಕಾಲೇಜಲ್ಲೇ. ನಾನು ಅವಳು 2018 ಬ್ಯಾಚಲ್ಲಿ ಸೇರ್ಕೊಂಡಿದ್ದು. ಬಟ್ ನಾವು ಬಂದಿದ ತಕ್ಷಣ ಮೀಟ್ ಮಾಡಿಲ್ಲ, ಬಿಕಾಸ್ ಅವಳು 5th ಸೆಕ್ಷನಲ್ಲಿ ಇದ್ಲು, ನಾನು 3rd ಸೆಕ್ಷನಲ್ಲಿ ಇದ್ದೆ. ಅಂದರೆ ಆಬ್ವಿಯಸ್ಲಿ ಬೇರೆ ಬೇರೆ ಸೆಕ್ಷನಲ್ಲಿ ಡಿವೈಡ್ ಮಾಡ್ತಾರಲ್ವಾ ಕ್ಲಾಸಸ್ನ. ಸೊ ಅದಕ್ಕೆ ನಾವು ಮೀಟ್ ಮಾಡಿರಲಿಲ್ಲ. ಆ್ಯಂಡ್ ಅವಳು ಯಾರಂತಾನೆ ನನಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಪ್ರಾಪರ್ ಆಗಿ ಇಲ್ಲಿಗೆ ಬಂದ್ಮೇಲೆ ಹೇಗೆ ಮೀಟ್ ಮಾಡಿದ್ವಿ ಅಂದರೆ, ನನ್ನ ಹಾಸ್ಟೆಲ್ ರೂಮ್ ಬಿಲ್ಡಿಂಗ್ ಇತ್ತಲ್ವಾ, ಆ ಬಿಲ್ಡಿಂಗ್ಗೆ ಇವಳು ಬಂದ್ಲು. ಬಟ್ ಇವಳು ಬಂದಿದ್ದು ನನ್ನ ಫ್ರೆಂಡ್, ಆವಾಗಿನ ನನ್ನ ಫ್ರೆಂಡ್ ರೂಮ್ಮೇಟ್ ಆಗಿ. ಆವಾಗಿನ ನನ್ನ ಫ್ರೆಂಡ್ ಇವಳು ರಿತಿಕಾಗೆ ನನಗೆ ಪರಿಚಯ ಮಾಡಿಕೊಟ್ಲು. ಸೊ ಇವಳು ನನ್ನ ರೂಮ್ಮೇಟು ಹಾಗೆ ಅಂತ ಪರಿಚಯ ಮಾಡಿಕೊಟ್ಲು. ಅಲ್ಲಿಂದ ನನಗೆ ರಿತಿಕಾ ಪರಿಚಯ ಆಗಿದ್ದು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಅಷ್ಟು ಕ್ಲೋಸ್ ಆಗಿರಲಿಲ್ಲ, ಬಟ್ ಹೋಗ್ತಾ ಹೋಗ್ತಾ ನಾವು ಕ್ಲೋಸ್ ಆದ್ವಿ. ನಾನು ಅವಳು ಒಂದೇ ಲೆವೆಲ್ ಮ್ಯಾಚ್ ಮಾಡ್ತಿದ್ವಿ ಎನರ್ಜಿನ. ಸೊ ಹೀಗೆ ನಾವು ಕ್ಲೋಸ್ ಆಗಿದ್ದು. ಬಟ್ 2018 ಮತ್ತು 19 ಇವಾಗಿದ್ದಷ್ಟು ಕ್ಲೋಸ್ ಇರಲಿಲ್ಲ, ಅದಂತೂ ನಿಜ. ಕ್ಲೋಸ್ ಇದ್ವಿ, ಬಟ್ ಇಷ್ಟೊಂದು ಕ್ಲೋಸ್ ಇರಲಿಲ್ಲ. ಬಟ್ ಅದಾದಮೇಲೆ ಏನಾಯ್ತಂದರೆ, ನಾವು ಕೊರೋನಾ ಟೈಮಲ್ಲಿ ವಾಪಸ್ ನಮ್ಮ ಮನೆಗೆ ಹೋದಾಗ, ಇಂಡಿಯಾದಲ್ಲಿದ್ದಾಗ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು. ಜೊತೆಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಯಿತು ನನಗೂ ಅವಳಿಗೂ. ಅದು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಯಿತು ಅಂತ ಆ್ಯಕ್ಚುಲಿ ಅವಳಿಗೆ ಹೇಳೋಕ್ಕೆ ಕಂಫರ್ಟಬಲ್ ಆಗಿಲ್ಲ. ಸೊ ಅದನ್ನು ನಾನು ಹಂಚ್ಕೊಳಕ್ಕೆ ಹೋಗಲ್ಲ. ಈ ಥರ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು. ನಾವು ಕಾಂಟ್ಯಾಕ್ಟ್ ಬಿಟ್ಟಿದ್ವಿ, ಅವಳು ಆ್ಯಂಡ್ ಎಲ್ಲ ಕಡೆ ಡಿಲೀಟ್ ಮಾಡ್ಕೊಂಡಿದ್ವಿ ಇಬ್ಬರದೂ ಕಾಂಟ್ಯಾಕ್ಟ್ಸು. ಬಟ್ ನಂಗೆ ಗೊತ್ತಿರಲಿಲ್ಲ ನಾವಿಬ್ಬರು ಮತ್ತೆ ಮಾತಾಡ್ತೀವಿ ಅಂತ. ವಾಪಸ್ ಇಂಡಿಯಾದಿಂದ ಚೈನಾಗೆ ಬಂದಾಗ, ಅಂದರೆ ಕೊರೋನಾ ಎಲ್ಲ ಮುಗಿಸಿ ವಾಪಸ್ ಚೈನಾಗೆ ಬಂದಾಗ, ಆವಾಗ ನನಗೆ ಲೈಕ್ ಇವಳು ನನ್ನ ಇಗ್ನೋರ್ ಮಾಡ್ತಾ ಇದ್ದದನ್ನು ನೋಡಿಬಿಟ್ಟು ನಂಗೊಂಥರ ದುಃಖ ಆಯಿತು. ಬಿಕಾಸ್ ಎಲ್ಲೋ ಒಂದು ಕಡೆ ನನ್ನದೇ ತಪ್ಪಿದೆ. ಅವಳಿಗೆ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟು ಅವಳು ಈ ಥರ ಲೈಕ್ ಕಮ್ಯುನಿಕೇಷನ್ ಗ್ಯಾಪ್ ಆಗೋದಕ್ಕೆ ನನ್ನದೇ ಮೇಜರ್ಲಿ ತಪ್ಪಿರೋದು. ಬೇಕು ಅಂತ ಮಾಡಿರೋ ತಪ್ಪಲ್ಲ, ಬಟ್ ತಪ್ಪಿದೆ ನಂದು. ಸೊ ನನಗೆ ಸ್ವಲ್ಪ ಬೇಜಾರಾಗಿತ್ತು ಆ್ಯಂಡ್ ಸ್ವಲ್ಪ ನನಗೆ ಗಿಲ್ಟ್ ಫೀಲ್ ಇತ್ತು, ಲೈಕ್ ನನ್ನ ಕಡೆಯಿಂದ ಈ ಥರ ತಪ್ಪಾಯಿತು ಅಂತ. ಸೊ ನಾನು ಏನು ಮಾಡಿದೆ, ಇವಾಗೂ ನೆನಪಿದೆ ನನಗೆ ಡೇಟು, ಅವಳಿಗೂ ನೆನಪಿದೆ ಡೇಟು, ನಾನು ಯಾವಾಗ ವಾಪಸ್ ಮಾತಾಡ್ತೆ ಅಂತ. ಈ ಡಿಸೆಂಬರ್ 2022 ನಾನು ನನ್ನ ಝಾನ್ಸಿ ಇರಲ್ಲ, ಝಾನ್ಸಿ ಹತ್ರ ರಿತಿಕಾದು ಕಾಂಟ್ಯಾಕ್ಟ್ ಕೇಳಿದೆ. ಸೊ ಅವಳು ಕೊಡೋಕ್ಕಾಗುತ್ತಾ ಅಂತ. ಸೊ ಅವಳು ನನಗೆ ಕಾಂಟ್ಯಾಕ್ಟ್ ಕೊಟ್ಟಿದ ತಕ್ಷಣ ನಾನು ಅವಳನ್ನ ಆ್ಯಡ್ ಮಾಡಿಕೊಂಡು, ವಿಚಾಟಲ್ಲಿ ಆ್ಯಡ್ ಮಾಡಿಕೊಂಡು ಕ್ಯಾನ್ ವಿ ಮೀಟ್ ಅಂತ ಕೇಳಿದೆ. ಸೊ ಇದು ಎಲ್ಲ ಕೇಳೋಕ್ಕಿಂತ ಮುಂಚೆ ನಾನು ಆಲ್ರೆಡಿ ಅವಳಿಗೆ ಸಾರಿ ಅಂತ ಒಂದು ಲೈಕ್ ಸಾರಿ ಹೇಳೋದಕ್ಕೆ ಒಂದು ಗಿಫ್ಟ್ನ ತೆಗೆದುಕೊಂಡಿದ್ದೆ. ಸೊ ಒಂದು ಕ್ಯೂಟ್ ಬ್ಯಾಗ್ ಇಲ್ಲೇ ಇದೆ, ಓಕೆ ಅಲ್ಲಿದೆ. ಸೊ ರಿತಿಕಾ ಯಾವಾಗಲೂ ಒಂದು ಕ್ಯೂಟ್ ಬ್ಲ್ಯಾಕ್ ಕಲರ್ ಬ್ಯಾಗ್ ಪ್ಯಾಕ್ ಹಾಕ್ಕೊತಾಳೆ. ಸೊ ಅದು ನಾನು ಅವಳಿಗೆ ಸಾರಿ ಗಿಫ್ಟಾಗಿ ಅವಳಿಗೆ ಕೊಟ್ಟಿದ್ದು. ಬಿಕಾಸ್ ಮನಸ್ಸಿಂದ ಸಾರಿ ಹೇಳಬೇಕು ಅಂತ ಅನಿಸ್ತು. ಜೊತೆಗೆ ಈ ಸಾರಿಗೆ ಒಂದು ಗಿಫ್ಟ್ ಆಗಿ ಕೊಟ್ಟರೆ ಇನ್ನು ಸ್ವಲ್ಪ ಮೀನಿಂಗ್ ಆ್ಯಡ್ ಆಗುತ್ತೆ ಅಂತ ನಾನು ಒಂದು ಚಿಕ್ಕ ಕ್ಯೂಟ್ ಬ್ಯಾಕ್ ಪ್ಯಾಕ್ನ ಅವಳಿಗೆ ಗಿಫ್ಟ್ ಆಗಿ ಕೊಟ್ಟೆ. ಅವಳಿಗೆ ಎಷ್ಟಿಷ್ಟ ಅಂದರೆ ಬ್ಯಾಕ್ ಪ್ಯಾಕ್, ಎಲ್ಲ ಕಡೆ ಅದೇ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು ಹೋಗ್ತಾಳೆ. ಸೊ ಅದು ನೋಡಿದಾಗೆಲ್ಲ ನಮ್ಮಿಬ್ರಿಗೂ ನೆನಪಾಗೋದೇನೆಂದರೆ, ನಾವು ವಾಪಸ್ ಫ್ರೆಂಡ್ಶಿಪ್ಸ್ ಮತ್ತೆ ಸ್ಟಾರ್ಟ್ ಮಾಡಿದ್ದನ್ನ ನೆನಪಾಗುತ್ತೆ. ನನ್ನ ಲೈಫಲ್ಲಿ ಎಷ್ಟೊಂದು ಒಳ್ಳೆ ಡಿಸಿಷನ್ಸ್ನ ತೊಗೊಂಡಿದ್ದೀನಿ, ಅದರಲ್ಲಿ ಇದು ಕೂಡ ಒಂದು. ಅಂದರೆ ಲೈಕ್ ರಿತಿಕಾ ಜೊತೆ ನಾನು ಥಿಂಗ್ಸ್ ಎಲ್ಲ ಸಾರ್ಟ್ ಮಾಡಿಕೊಂಡು ಅವ್ರ ಜೊತೆ ಮತ್ತೆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಿದ್ದು ನಂದು ಒಂದು ಒಳ್ಳೆ ಡಿಸಿಷನ್ ಅಂತ ಅನಿಸ್ತು. ಅದಾದಮೇಲೆ ಇಮಿಡಿಯೇಟ್ಲಿ ಆಗಿ ನಾವು ಕ್ಲೋಸ್ ಆಗಿಲ್ಲ. ಆ್ಯಕ್ಚುಲಿ ತುಂಬ ಟೈಮ್ ತೊಗೊಂಡ್ವಿ. ಆ ಕಮ್ಯುನಿಕೇಷನ್ ಗ್ಯಾಪ್ ಇತ್ತಲ್ವಾ, 2.5 ವರ್ಷ ಗ್ಯಾಪ್ ಇತ್ತು. ಸೊ ಅದು ಸ್ವಲ್ಪ ಫೇಡ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡಿತು. ಸ್ವಲ್ಪ ಅಂದರೆ ಲೈಕ್ ಒಂದು 2-3 ಮಂತ್ಸ್ ಹಿಡಿತು. ನಾನೇ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಆಗದೆ ಅವಳ ಜೊತೆ ಸ್ವಲ್ಪ ಮಾತಾಡ್ಸೋದಕ್ಕೆ. ಬಿಕಾಸ್ ಆಬ್ವಿಯಸ್ಲಿ ಬ್ಯಾಕ್ ಆಫ್ ಮೈ ಹೆಡ್ ನನಗೆ ಗೊತ್ತಿತ್ತು, ಲೈಕ್ ನನ್ನ ಕಡೆಯಿಂದ ಸ್ವಲ್ಪ ತಪ್ಪಾಗಿತ್ತು ಅಂತ ನನಗೆ ಗೊತ್ತಿತ್ತು. ಸೊ ಆಬ್ವಿಯಸ್ಲಿ ನಾನೇ ಅದನ್ನು ತಿದ್ಕೋಬೇಕು. ಆ್ಯಂಡ್ ಆ ರೀಸನ್ನಿಂದ ನಾನು ಸ್ವಲ್ಪ ಎಫರ್ಟ್ಸ್ ಮುಂಚೆಗಿಂತ ಸ್ವಲ್ಪ ಜಾಸ್ತಿ ಆಗ್ತಿದೆ. ಇವೆಂಚುಲಿ ಅವಳಿಗೂ ಸ್ವಲ್ಪ ಲೈಕ್ ನಾನು ಹಾಕೋ ಎಫರ್ಟ್ಸ್ ಅವಳಿಗೂ ಕಾಣಿಸ್ತು. ಆ್ಯಂಡ್ ಅವಳು ಕೂಡ ಎಫರ್ಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆವಾಗ ನಂಗೆ ಇನ್ನೂ ಖುಷಿ ಆಯಿತು. ಬಿಕಾಸ್ ಆಬ್ವಿಯಸ್ಲಿ ನಾನಿಷ್ಟು ಎಫರ್ಟ್ಸ್ ಆಗಿಬಿಟ್ಟು ವಾಪಸ್ ರೆಸಿಪ್ರೊಕೇಟ್, ಈ ಎನರ್ಜಿ ರೆಸಿಪ್ರೊಕೇಟ್ ಆದರೆ ತುಂಬಾ ಖುಷಿ ಆಗುತ್ತೆ. ನನಗೂ ಅವಳ ಎಫರ್ಟ್ಸ್ನ ನೋಡಿ ನನಗೂ ತುಂಬ ಖುಷಿ ಆಯಿತು.
ಸೊ ಹೋಗ್ತಾ ಹೋಗ್ತಾ ನಮ್ಮ ಬಾಂಡ್ ಇನ್ನೂ ಜಾಸ್ತಿ ಆಯಿತು ಆ್ಯಂಡ್ ನಾವು ತುಂಬ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡಿದ್ವಿ ಆ್ಯಂಡ್ ಮೂವಿ ನೈಟ್ಸ್ ಅಂತ ಇಟ್ಕೊಂಡ್ವಿ, ಮತ್ತು ಹೊರಗಡೆ ಹೋಗೋದು, ಮತ್ತು ನಾನು ಮೇಲಿಕಾ ರಿತಿಕಾ ಹೊರಗಡೆ ಹೋಗೋದು, ನಾನು ರಿತಿಕಾ ಜಾನ್ಸಿ ಹೊರಗಡೆ ಹೋಗೋದು. ಸೊ ಈ ಥರ ಎಲ್ಲ ಲೈಕ್ ಔಟಿಂಗ್ಸ್ ಎಲ್ಲ ಹೋಗ್ತಿದ್ವಿ. ಬಾಂಡ್ ಇನ್ನೂ ಸ್ಟ್ರಾಂಗ್ ಆಯಿತು. ಸೊ ನಮ್ಮ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಬಂತು. ಆ್ಯಂಡ್ ಇವಾಗ ನೀವು ನೋಡ್ತಿರ್ಬೋದು ಹೇಗಿದೆ ಅಂತ ನಮ್ಮ ಫ್ರೆಂಡ್ಶಿಪ್. ಆ್ಯಂಡ್ ಹೋಪ್ಫುಲಿ ಮುಂದಕ್ಕೂ ನಮ್ಮ ಫ್ರೆಂಡ್ಶಿಪ್ ಇದೇ ರೀತಿಲಿ ಬೆಳೆಯುತ್ತೆ ಅಂತ ನಾನು ಲೈಕ್ ದೇವ್ರ ಹತ್ರ ಕೇಳ್ಕೊತೀನಿ. ಬಿಕಾಸ್ ಯು ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಲೈಕ್ ನನಗೆ ಸಿಕ್ಕಿರೋದು. ಸೊ ಈ ಫ್ರೆಂಡ್ಶಿಪ್ನ ನಾನು ಯಾವತ್ತೂ ಬಿಟ್ಕೊಡೋಕ್ಕೆ ನಾನು ರೆಡಿ ಇಲ್ಲ. ಸೊ ಇದು ನಮ್ಮ ಪುಟ್ಟ ಫ್ರೆಂಡ್ಶಿಪ್ ಕತೆ. ಸೊ ಇದನ್ನು ಹೇಳ್ತಾ ವಿಡಿಯೋದು ಕೊನೆಯ ಸೆಕ್ಷನ್ಗೆ ಬರೋಣ. ಅದು ಕಮೆಂಟ್ ಸೆಕ್ಷನಿಂದ ತೆಗೆದ್ಬಿಟ್ಟು ನಿಮ್ಮ ಕಮೆಂಟ್ಸ್ನ ಓದೋದು. ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋಲಿ ನಾನು 2 ಕಮೆಂಟ್ಸ್ನ ಓದ್ತೀನಿ ಅಂತ. ಸೊ ಈ ವಿಡಿಯೋಲಿ ನಾನು 2 ಕಮೆಂಟ್ಸ್ನ ಓದ್ತೀನಿ. ಸೊ ನಾನು ಸೆಲೆಕ್ಟ್ ಮಾಡಿರೋ ಫಸ್ಟ್ ಕಮೆಂಟ್ ಬಂದು ಓಕೆ ಎಸ್ ಸವಿತಾ ಅನ್ನೋರ್ದು. ಇವ್ರು ಕಮೆಂಟ್ ಮಾಡಿರೋದೇನೆಂದರೆ, ಹಾಯ್ ಸ್ಫೂರ್ತಿ ಅವರೇ, ನೀವು 10K ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ರಿ ಅಲ್ವಾ ಅರ್ಚನಾ ಅಂತ. ಅವರು ನನಗೆ ಗೊತ್ತು, ಅವ್ರು ನಮ್ಮ ಕಾಲೇಜ್ ಸೀನಿಯರ್. ಅವರು ನಮ್ಮ ಕ್ಲಾಸ್ಗೆ ಬಂದು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರು. ಅವ್ರಿಗೆ ನೀವು ಅಂದರೆ ತುಂಬ ಇಷ್ಟ. ನೀವು ಹೇಳಿದ್ದು ನಿಜ ಮ್ಯಾಮ್. ಅವರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಕ್ಲಾಸಲ್ಲಿ ಇರೋರು ಎಲ್ಲರೂ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿದ್ದಾರೆ. ನೀವು ಅಷ್ಟೇ ಎಲ್ಲರಿಗೂ ತುಂಬ ಬೇಗ ಇಷ್ಟ ಆಗ್ತಿದ್ದೀರಾ. ನಾವು ಯು ಮೈ ಫೇವ್ರೆಟ್ ವ್ಲಾಗರ್. ತುಂಬ ಇನ್ಫಾರ್ಮೇಟಿವ್ ವ್ಲಾಗ್. ನೀವು ಆದಷ್ಟು ಬೇಗ 25K ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತೀರಾ, ಬಿಡಿ, ಡೌಟ್ ಇಲ್ಲ. ಸೊ ಸವಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್ ನೀವು ಕಮೆಂಟ್ ಮಾಡಿದ್ದಕ್ಕೆ. ಆ್ಯಂಡ್ ಇನ್ನೊಂದೇನೆಂದರೆ, ನಿಮ್ಮ ಕಮೆಂಟ್ ಮುಖಾಂತರ ನೀವು ಅರ್ಚನಾ ಅವ್ರ ಬಗ್ಗೆ ಕೂಡ ತಿಳಿಸಿದ್ದೀರಾ. ನೀವು ತುಂಬ ಗ್ರೇಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇದು ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವರೇ. ಆ್ಯಂಡ್ ನೀವು ಹೇಳಿದ್ದೀರಾ ಆದಷ್ಟು ಬೇಗ 25 ಸಬ್ಸ್ಕ್ರೈಬರ್ಸ್ಗೆ ರೀಚ್ ಆಗ್ತೀರಾ, ಡೌಟ್ ಇಲ್ಲ ಬಿಡಿ ಅಂತ. ಸೊ ಹೋಪ್ಫುಲಿ ರೀಚ್ ಆಗ್ತೀನಿ. ಸೊ ನೋಡೋಣ ಎಷ್ಟು ಬೇಗ ರೀಚ್ ಆಗ್ತೀನಿ ಅಂತ. ಹೇಳಬೇಕಂದ್ರೆ ಗ್ರೋತ್ ಸ್ವಲ್ಪ ಸ್ಲೋ ಇದೆ, ಬಟ್ ಇಟ್ಸ್ ಸ್ಟಿಲ್ ಅ ಗ್ರೋತ್. ಸ್ವಲ್ಪ ಗ್ರೋತ್ ಆದರೂ ಜಾಸ್ತಿ ಗ್ರೋತ್ ಆದರೂ ಗ್ರೋತೆ. ಸೊ ಸ್ಲೋ ಗ್ರೋತ್ ಇದ್ರೂ ಪರವಾಗಿಲ್ಲ. ಹೋಪ್ಫುಲಿ ಐ ವಿಲ್ ರೀಚ್ ಸೂನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬಟ್ ನೀವು ಅರ್ಚನಾ ಅವ್ರ ಬಗ್ಗೆ ಹೇಳಿ, ಅವರು ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅಂತ ತಿಳಿಸಿ, ನೀವು ಕೂಡ ನಂಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅಂತ ತಿಳಿಸಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಸೆಲೆಕ್ಟ್ ಮಾಡಿರೋ ಸೆಕೆಂಡ್ ಕಮೆಂಟ್ ಬಂದು ವರ್ಷಿಣಿ ಶೆಟ್ಟಿ 2296 ಅನ್ನೋರ್ದು. ಸೊ ಇವ್ರು ಮಾಡಿರೋ ಕಮೆಂಟ್ ಬಂದು, ಹಾಯ್ ಅಕ್ಕ, ನಿಮ್ಮ ಬ್ಲಾಗ್ಸ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನೀವು ಕೊಡೋ ಇನ್ಫಾರ್ಮೇಶನ್ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮನ್ನ ನೋಡಿದ್ರೆ ನಮಗೆ ಧೈರ್ಯ ಬರುತ್ತೆ. ಒಬ್ಬರೇ ಹೊರಗೆ ಹೋಗೋಕ್ಕೆ ಎಲ್ಲ ತುಂಬ ಥ್ಯಾಂಕ್ಸ್ ನಿಮಗೆ. ಇದೇ ಥರ ವಿಡಿಯೋನ ಮಾಡ್ತಾ ಇರಿ. ಆ್ಯಂಡ್ ನಿಮ್ಮ ಸ್ಟಡಿ ಟಿಪ್ಸ್ನೂ ಕೂಡ ಹೇಳಿ. ಸ್ಟಡಿ ವ್ಲಾಗ್ಸ್ ಮಾಡಿ ಅಕ್ಕ, ಸೊ ದಟ್ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ನಿಮಗೆ ದೇವರು ತುಂಬ ಸ್ಟ್ರೆಂತ್ ಕೊಡಲಿ. ನಿಮ್ಮ ಎಕ್ಸಾಮ್ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ಅಕ್ಕ ನಿಮ್ಮ ಎಕ್ಸಾಮ್ಗೆ ಎಲ್ಲ. ಫಸ್ಟ್ ಆಫ್ ಆಲ್ ವರ್ಷಿಣಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಮೆಂಟ್ ಮುಖಾಂತರ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ರೆ ನನ್ನ ಬ್ಲಾಗ್ಸಿಂದ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ, ಹಾಗೆ ನಿಮಗೆ ತುಂಬ ಧೈರ್ಯ ಸಿಗುತ್ತೆ ಅಂತ. ಸೊ ಇದನ್ನು ಕೇಳ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ಹೇಳಿದ್ದೀರಾ, ನೀವು ಸ್ಟಡಿ ಟಿಪ್ಸ್ ಕೊಡಿ ಮತ್ತು ಸ್ಟಡಿ ವ್ಲಾಗ್ಸ್ನ ಮಾಡಿ ಅಂತ. ಸೊ ಸದ್ಯಕ್ಕೆ ನಾನು ಓದ್ಕೊಳೋದಿಲ್ಲ ಅನ್ಕೊತೀನಿ. ಕೆಲವಷ್ಟು ದಿನ ನಾನು ಓದ್ಕೊಳಲ್ಲ, ಬಿಕಾಸ್ ಗ್ರ್ಯಾಜುಯೇಷನ್ ಬರ್ತಿದೆ. ಸ್ವಲ್ಪ ಗ್ರ್ಯಾಜುಯೇಷನ್ ಮೂಡಲ್ಲಿ ಇದ್ದೀನಿ, ಪಾರ್ಟಿ ಮಾಡೋ ಮೂಡಲ್ಲಿ ಇದ್ದೀನಿ. ಸೊ ಅದಕ್ಕೆ ನಾನು ಸ್ವಲ್ಪ ದಿನಗಳು ಓದ್ಕೊಳಲ್ಲ. ಸೊ ಸ್ಟಡಿ ವ್ಲಾಗ್ಸ್ ಬರಲ್ಲ ಸದ್ಯಕ್ಕೆ. ಬಟ್ ನಾನು ಯಾವಾಗ ಮತ್ತೆ ಓದ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀನೋ ಖಂಡಿತ ನಾನು ಸ್ಟಡಿ ವ್ಲಾಗ್ಸ್ನ ಪೋಸ್ಟ್ ಮಾಡ್ತೀನಿ. ನನ್ನ ಸ್ಟಡಿ ಟಿಪ್ಸ್ನ ನಿಮಗೆ ಕೊಡ್ತೀನಿ, ನಿಮಗೆ ಹೆಲ್ಪ್ ಆಗಬಹುದು ಅಂತ. ಸೊ ಎಕ್ಸಾಮ್ ಹೇಗೆ ಬರದೆ ಅಂತ ಹೇಳ್ಬಿಡ್ತೀನಿ, ಬಿಕಾಸ್ ಈ ಕಮೆಂಟಲ್ಲಿ ಆ ಟಾಪಿಕ್ ಬಂದಿದೆ ಅಂತ. ಥಿಯರಿ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು. ಥಿಯರಿ ಎಕ್ಸಾಮ್ ಆ್ಯಕ್ಚುಲಿ ತುಂಬ ಕಷ್ಟ ಇತ್ತು ನನಗೆ. ಲೈಕ್ ಕ್ವಶನ್ಸ್ನ ನೋಡಿದ ತಕ್ಷಣ ಎಲ್ಲಿಲ್ದಿರಾನೋ ಭಯ ಬಂದುಬಿಡ್ತು. ಲೈಕ್ ಹೇಗಿತ್ತು ಗೊತ್ತಾ, ಕ್ವೆಶನ್ ಓದ್ತೀನಿ, ಆನ್ಸರ್ ಎಲ್ಲೋ ಮೈಂಡಲ್ಲಿದೆ, ಬಟ್ ಅದು ಅದೇನೋ ಹೇಳ್ತಾರಲ್ಲ ಲೈಕ್ ನಾಲ್ಗೆ ತುದಿಯಲ್ಲಿದೆ ಬಟ್ ಆಚೆ ಬರ್ತಿಲ್ಲ ಅಂತ, ಅದೇ ಥರನೇ ಬ್ರೈನ್ ತುದಿಯಲ್ಲಿದೆ ಬಟ್ ಆಚೆ ಬರ್ತಿಲ್ಲ. ಸೊ ಇದೇ ಥರನೇ ಆಯಿತು. ಬಟ್ ಹೇಗೋ ಮಾಡಿ ಎಲ್ಲ ಕ್ವೆಶನ್ಸ್ಗೂ ಅಟೆಂಪ್ಟ್ ಮಾಡಿದೆ, ಒಂದು ಬ್ಲ್ಯಾಂಕ್ ಬಿಡಲಿಲ್ಲ. ಅದೊಂದು ಓಕೆ ಅನಿಸ್ತು. ಎಲ್ಲೋ ಒಂದು ಕಡೆ ಹೋಪ್ಸ್ ಇದೆ ಪಾಸ್ ಆಗ್ತೀನಿ ಅಂತ. ಸೊ ನಮಗೆ ಚೈನಾದಲ್ಲಿ 100ಗೆ 60% ಅಂದರೆ 100 ಮಾರ್ಕ್ಸ್ಗೆ 60 ಬಂದರೆ ಪಾಸ್. ಸೊ ಹೋಪ್ಫುಲಿ 60 ಮೇಲೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಮಾತಾಡ್ಸಿದವ್ರು ಎಲ್ಲರೂ ಹೇಳೋದು ಥಿಯರಿ ಎಕ್ಸಾಮ್ ಚೆನ್ನಾಗಿರಲಿಲ್ಲ ಅಂತ ಎಲ್ಲರಿಗೂ. ಸೊ ನನಗೂ ಅದೇ ಕೇಸ್ ಆಯಿತು. ಆ್ಯಂಡ್ ನಾನು ಓದ್ಕೊಂಡು ಹೋಗಿದ್ದು ಯಾವುದು ಅಷ್ಟೊಂದು ಬಂದಿರಲಿಲ್ಲ. ಏನೋ ಹಂಗೆ ಲೈಕ್ ಮನಸ್ಸಲ್ಲಿ ಏನಿತ್ತೋ, ಮೈಂಡಲ್ಲಿ ಮುಂಚೆಲ್ಲ ಏನೇನು ಓದಿದ್ನೋ ಎಲ್ಲ ಬರ್ದಿಕ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಏನಾಗುತ್ತೋ ನೋಡೋಣ.
ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಹೇಳಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಪ್ರಾಕ್ಟಿಕಲ್ಸ್ ಎಕ್ಸಾಮ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಬಿಕಾಸ್ ನನಗೆ ಎಲ್ಲಿಂದ ಧೈರ್ಯ ಬಂತೋ ಗೊತ್ತಿಲ್ಲ, ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗಿದ ತಕ್ಷಣ ಲೈಕ್ ನಂಗೆ ಸ್ವಲ್ಪ ಹೆದರಿಕೆ ಇತ್ತು. ಲೈಕ್ ಪ್ರೀವಿಯಸ್ಲಿ ನಾನು ಪ್ರಾಕ್ಟಿಕಲ್ ಎಕ್ಸಾಮ್ ಕೊಟ್ಟಾಗ ಸ್ವಲ್ಪ ಆಂಗ್ಸೈಟಿ ಅನ್ನೋದಿತ್ತು, ಸೊ ಸ್ವಲ್ಪ ಅಲ್ಲೂ ಇಲ್ಲೂ ಎಡ್ವರ್ಟ್ ಮಾಡಿಬಿಡ್ತೈತೆ. ಬಟ್ ಈ ಸತಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಒಂದು ಚೂರು ಎಡ್ವರ್ಟ್ ಮಾಡಿಲ್ಲ ನಾನು. ಎಲ್ಲ 3 ಇತ್ತು. ಇದು CPR ಎಕ್ಸಾಮ್, ಇನ್ನೊಂದು ಬಂದು ಸ್ಟಿಚಸ್ ಲೈಕ್ ಸೂಚರ್ ಮಾಡೋದು, ಆ್ಯಂಡ್ ಇನ್ನೊಂದು ಬಂದು ಫಿಸಿಕಲ್ ಎಕ್ಸಾಮಿನೇಷನ್, ಹೆಡ್ ಆ್ಯಂಡ್ ನೆಕ್ ಫಿಸಿಕಲ್ ಎಕ್ಸಾಮಿನೇಷನ್ ಇತ್ತು. 3 ಒಂದೇ ದಿನ. ಈಚ್ ಎಕ್ಸಾಮಿನೇಷನ್ ಫಾರ್ 8 ಮಿನಿಟ್ಸ್ ಅಂತ ಕೊಟ್ಟಿದ್ರು. ಲೈಕ್ ಫಾರ್ ಎಕ್ಸಾಂಪಲ್ CPR ಎಕ್ಸಾಮ್ 8 ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು, ಹೆಡ್ ಆ್ಯಂಡ್ ನೆಕ್ ಎಕ್ಸಾಮಿನೇಷನ್ 8 ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ವಿತ್ ರಿಯಲ್ ಪೇಷಂಟ್. ಹೌದು, ರಿಯಲ್ ಪೇಷಂಟ್ನ ಇಟ್ಟಿದ್ರು. ಆ್ಯಂಡ್ ಇನ್ನೊಂದು ಎಕ್ಸಾಮ್ ಬಂದುಬಿಟ್ಟು ಸೂಚರ್ ಮಾಡೋದು. ಸೊ ಸೂಚರಿಂಗು ನಮಗೆ ಫುಲ್ ಸ್ಟಿಚ್ ಹಾಕಿ ಅಂತ ಹೇಳಿಲ್ಲ, ಒಂದು ಡಮ್ಮಿ ಪೀಸ್ ಮೇಲೆ 3 ಸ್ಟಿಚ್ ಹಾಕಿ ಅಂತ ಹೇಳಿದ್ರು. ಸೊ ಈ 3 ಎಕ್ಸಾಮ್, ಈಚ್ ಎಕ್ಸಾಮ್ ಫಾರ್ 8 ಮಿನಿಟ್ಸ್. ಸೊ ಎಲ್ಲ ನಾನು ಟೈಮ್ ಸ್ಲಾಟ್ಸ್ಗಿನ ಮುಂಚೆನೇ ಕಂಪ್ಲೀಟ್ ಮಾಡಿದೆ. ಫಿಸಿಕಲ್ ಎಕ್ಸಾಮಿನೇಷನಲ್ಲಿ ಲಾಸ್ಟ್ ಸ್ಟೆಪ್ ಒಂದು ಉಳಿದಿತ್ತಷ್ಟೇ, ಅದು ಬಿಟ್ಟರೆ ನೆಲ್ಲ ಮಾಡಿದೆ ನಾನು. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಆಬ್ವಿಯಸ್ಲಿ ಪಾಸ್ ಆಗ್ತೀನಿ ವಿತ್ ಗುಡ್ ಮಾರ್ಕ್ಸ್ ಅಂತ ನನಗೆ ಖುಷಿ ಇದೆ. ಬಟ್ ಥಿಯರಿ ಎಕ್ಸಾಮ್ ಒಂದೇ ನನಗೆ ಅಲ್ಲೂ ಇಲ್ಲೂ ಮಾರ್ಕ್ಸ್ ಹೋಗುತ್ತೆ. ಬಟ್ ಸ್ಟಿಲ್ ಪಾಸ್ ಆಗ್ತೀನಿ ಅಂತ ಎಲ್ಲೋ ಒಂದು ಕಡೆ ಹೋಪ್ಸ್ ಇದೆ. ನೋಡೋಣ ಏನಾಗುತ್ತೆ ಅಂತ ಎಕ್ಸಾಮ್. ಬಟ್ ಇದು ನನ್ನ ಎಕ್ಸಾಮ್ ಕತೆ, ಗ್ರ್ಯಾಜುಯೇಷನ್ ಎಕ್ಸಾಮ್ ಕತೆ. ಸೊ ಇದನ್ನು ಹೇಳ್ತಾ ಇವತ್ತಿನ ಕಮೆಂಟ್ ಸೆಕ್ಷನ್ ಕೂಡ ಆಯಿತು. ನೆಕ್ಸ್ಟ್ ಬಂದು ವಿಡಿಯೋ ಕ್ಲೋಸಿಂಗ್ ಸೆಕ್ಷನ್. ಈ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ, ಇದೇ ಥರ ಕಂಟೆಂಟ್ ಇನ್ನೂ ನೋಡಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ಏನೇ ಅನಿಸಿಕೆ ಇದ್ದರೂ, ನಿಮಗೆ ಏನೇ ಅಭಿಪ್ರಾಯ ಇದ್ದರೂ ದಯವಿಟ್ಟು ಈ ಕೆಳಗಡೆ ಇರೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವಲ್ಪ ಲೇಟ್ ಆದರೂ ಅಷ್ಟೇ, ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಸೊ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮನ್ನು ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಜೈ ಜಿಯಾನ್.